Hi, hello, welcome back to our YouTube channel. Just Gorillas. ಸೊ ಇವತ್ತು ನಾವು ಹೊಸ ಕಂಟೆಂಟ್ ಹೊಸ ವ್ಲಾಗ್ ಜೊತೆ ಬಂದಿದೀವಿ. ಏನಪ್ಪಾ ಕಂಟೆಂಟ್ ಅಂತಂದ್ರೆ ಹಲೋ ವೇಟ್ ಅಂತಂದ್ರೆ ನೀವಂದ್ರೆ ತುಂಬಾ ಇಷ್ಟ ಅಲ್ವಾ ನಂಗೆ. ಸೊ ಏನ್ ಬ್ಲಾಗ್ ಅಂತ ಅಂದ್ರೆ ಬಿಂದು ಸ್ವಲ್ಪ ಕ್ವಶನ್ಸ್ ನ ಕೇಳ್ತಾಳೆ. ಕ್ವಶನ್ಸ್ ಯಾರಿಗ್ ಜಾಸ್ತಿ ರಿಲೇಟ್ ಆಗುತ್ತೋ ಅದನ್ನ ನೋಡಿ ಸರಿ ಎಲ್ಲರಿಗೂ ಸರಿಯಾಗಿ ಎಲ್ಲರಿಗೂ ರುಬ್ಬದೆ. ಓಕೆನಾ, ಸ್ಟಾರ್ಟ್ ಮಾಡೋಣ ವ್ಲಾಗ್ನ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಏನಂತಂದ್ರೆ ಯಾರ್ ಜಾಸ್ತಿ ಜಗಳ ಮಾಡ್ತಾರೆ? ಸೊ ದನನೇ ಜಾಸ್ತಿ ಜಗಳ ಮಾಡೋದು. ಎಲ್ಲರೂ ಆಡ್ತಾರೆ. ಅದು ಅವಳೇ ಮಾಡ್ತಾಳೆ ಅಂತ ಅವಳಿಗೆ ಗೊತ್ತಿತ್ತು ಅನ್ಸುತ್ತೆ. ಫಸ್ಟ್ ನಾವೆಲ್ಲ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಅಯ್ಯೋ 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 ಅಂತ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ. ಗೊತ್ತಾಗುತ್ತೆ ಯಾರು ಜಾಸ್ತಿ ಜಗಳ ಮಾಡ್ತಾರೆ ಅಂತ. ಏನ್ ಹೇಳ್ಬೇಕಂತಂದ್ರೆ ಫಸ್ಟ್ ಇಯರ್ ಅಲ್ಲೆಲ್ಲ ಅವಳೇ ಸೈಲೆಂಟ್ ಆಗಿದ್ದು, ಜಾಸ್ತಿ ಜಗಳ ಆಡ್ತಿದ್ದು ಅಂತಂದ್ರೆ ನಾವುಗಳೇ. ಬಟ್ ಇವಾಗ ಎಷ್ಟು ಚೇಂಜ್ ಆಗಿದೆ ಅಂತಂದ್ರೆ ಇವಳೇ ಜಾಸ್ತಿ ಜಗಳ ಆಡೋದು, ನಾವೇ ಸೈಲೆಂಟ್ ಆಗಿರ್ಬೇಕು ಇವಾಗ. ಫಸ್ಟ್ ಏನ್ ಗೊತ್ತಾ, ಎಲ್ಲಾರ್ಗು ಧನು ಅಂತ ಎಂತ ಫ್ರೆಂಡ್ ನಮ್ ಲೈಫ್ ಅಲ್ಲೇ ನೋಡ್ಲಾ ಅಂತ ಅನ್ಕೋತಿದ್ವಿ. ಇವಾಗ್ಲೂ ಹಂಗೆ ಅನ್ಸುತ್ತೆ, ಇಂಥ ಫ್ರೆಂಡ್ ಲೈಫ್ ಅಲ್ಲೇ ನೋಡ್ಲಿಲ್ಲ. ಸೆಕೆಂಡ್ ಕ್ವಶನ್, ಯಾರ್ ಜಾಸ್ತಿ ಡ್ರಾಮಾ ಮಾಡ್ತಾರೆ? ಜಾಸ್ತಿ ಡ್ರಾಮಾ ಮಾಡೋದಂತಂದ್ರೆ ಇವಳೆ. ಸ್ವಲ್ಪ ಧನು ಡ್ರಾಮಾ ಮಾಡ್ತಾಳೆ. ಏನಂತಂದ್ರೆ ಇವಾಗ ನೋಡಿ ಕ್ಯಾಮ್ರಾ ಮುಂದೆ ಅಂತ ಇದ್ರೆ ಈ ಕಡೆ ಈ ತರ ಒಳ್ಳೆ ಎಕ್ಸ್ಪ್ರೆಷನ್, ಸೈಡ್ ಸಡನ್ ಆಗಿ ಎಕ್ಸ್ಪ್ರೆಷನ್ ಮಾಡ್ತಾರೆ, ಚೇಂಜ್ ಮಾಡ್ತಾರೆ ಅಂತ ಆನ್ ಕ್ಯಾಮ್ರಾದಲ್ಲಿ ಇರ್ತಾರೆ. ಹಿಂಗೆ ತಿರುಗಿಸಿ ಎಲ್ಲ ನೋಡ್ತಿರ್ತಾರೆ. ನಿಂಗ್ ಬಿಡಪ್ಪ, ಸ್ವೀಟ್ ಅಕ್ಕ ಅವಳು. ನಿಮ್ಮಕ್ಕನ್ ಬೇಕಾದ್ರೆ ಮಾಡ್ಬಿಡ್ತೀಯ. ನೆಕ್ಸ್ಟ್ ಥರ್ಡ್ ಕ್ವಶನ್ ಬಂದು ಯಾರಿಗ್ ಜಾಸ್ತಿ ಕೋಪ ಬರುತ್ತೆ? ಸೊ ಜಾಸ್ತಿ ಕೋಪ ಬರೋದು ಬಿಂದುಗೆನೆ. ಹೆವಿ ಕೋಪ ಮಾಡ್ಕತ್ತಲೆ. ಅಯ್ಯೋ ಇವ್ರ 3 ಜನ ಏನ್ ಪಾಪ ಶಾಂತ ಮೂರ್ತಿಗಳು, ಕೋಪನೇ ಬರಲ್ಲ ಇವ್ಗಳಿಗೆ. ಕೋಪನೇ ಬರಲ್ಲ. ಎಲ್ಲರಿಗೂ ಬರುತ್ತೆ ಆದ್ರೆ ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಅಂತಂದ್ರೆ ಅವಳೇನೆ. ಇವಾಗ ನೋಡಿ ಅವ್ರು 3 ಜನ ಹೊಡಿತಿದ್ರು ನಾನು ಕೋಪ ಮಾಡ್ಕೊಂಡ, ಸೈಲೆಂಟ್ ಆಗಿಲ್ವಾ? ಎಷ್ಟು ಇದಾಗಿದ್ದೀನಿ ಅಂತಂದ್ರೆ ಅಯ್ಯೋ. ಮತ್ತೆ ಕೋಪ ಮಾಡ್ಕೊಳ್ಳೋದಂತಾನೆ ರಿಟರ್ನ್ ಯಾಕೆ ಹೊಡಿಬೇಕು ಅವಳು? ಏನು 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 ಕೋಪ ಮಾಡ್ಕೊಳ್ಳಲ್ಲ ಅಂದ್ಮೇಲೆ ರಿಟರ್ನ್ ಯಾಕೆ ಹೊಡಿಬೇಕು? ಹೊಡ್ಸ್ಕೋಬೇಕು ನೀನು. ಕೋಪ ಮಾಡ್ಕೊತೀವಿ ಮಾತಾಡಲ್ಲ ಅಂತಲ್ಲ, ಅದು ಜಾಸ್ತಿ ಕೋಪ ಮಾಡ್ಕೊಳ್ಳೋದಂದ್ರೆ ಇವಳು. ಅಯ್ಯೋ. ನೆಕ್ಸ್ಟ್ ಕ್ವಶನ್, ಫೋರ್ತ್ ಕ್ವಶನ್ ಏನಂತಂದ್ರೆ ಎಲ್ಲಾರು ಬ್ಲಾಗ್ ಆಗಿ ಕಂಟೆಂಟ್ ಹುಡುಕ್ಬೇಕು ಅಂತ ಏನಾದ್ರು ಏನ್ ಮಾಡೋಣ ನೆಕ್ಸ್ಟ್ ಕಂಟೆಂಟ್ ಅಂತ ನಮ್ ಬ್ಲಾಗ್ ಬಗ್ಗೆ ಟೆನ್ಷನ್ ತಗೋತಿದ್ರೆ, ಇಲ್ಲೊಬ್ರು ಇದ್ದಾರೆ ಬೇರೆ ಕಂಟೆಂಟ್ ಬೇರೆ ಬ್ಲಾಗ್ಸ್ ನೋಡ್ತಾ ಕುತ್ಕೊಳ್ಳೋದು ಯಾರು? ಇವಳೆ ನಮ್ದೇ ಅರ್ಧ ಊರ್ ಬಾಗ್ಲಾಯ್ತೈತೆ, ಇವಳು ಬೇರೆಯವ್ರದ್ದು ನೋಡ್ತಾ ಕೂತಿರ್ತಾಳೆ. ಕಂಟೆಂಟ್ ಹುಡುಕೆ ಅಂತಂದ್ರೆ ಬೇರೆಯವ್ರು ನೋಡ್ತಿರ್ತಾ ಕೂತಿರ್ತಾಳೆ. ಅಂತಲ್ಲ, ಎಂಟರ್ಟೈನ್ಮೆಂಟ್ ನೋಡ್ಬೇಕು, ಎಷ್ಟ್ ಬೇಕು ಅಷ್ಟ್ರಲ್ಲಿ ಇರ್ಬೇಕು, ನಮ್ದನ್ನೇ ಬಿಟ್ಟು ಅವ್ರದೇ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ನೆಕ್ಸ್ಟ್, ಯಾರ್ ಪ್ಲಾನ್ ನ ಜಾಸ್ತಿ ಕ್ಯಾನ್ಸಲ್ ಮಾಡ್ತಾರೆ? ನೋಡಿ ಮುಂಚೆನೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಯಾರು ಅದಕ್ಕೆ ಅವ್ರವ್ರೆ ರಿಯಾಕ್ಟ್ ಮಾಡ್ತಿದ್ದಾರೆ. ಜಾಸ್ತಿ ಪ್ಲಾನ್ಸ್ ಎಲ್ಲ ಕ್ಯಾನ್ಸಲ್ ಮಾಡೋದಂತಂದ್ರೆ ಇವಳೆ. ಏನೇ ಮಾಡಿದ್ರು ಏನಾದ್ರು ಎಡ್ವರ್ಟ್ ಮಾಡಿರ್ತಾಳೆ. ಇಲ್ಲ ಅಲ್ಲೇ ಆಗಲ್ಲ ಕಣೆ, ನಾನ್ ಬರ್ತಾ ಇಲ್ಲ ಕಣೆ ಅಂದ್ಬಿಟ್ಟು ಇದ್ ಮಾಡ್ತಾಳೆ. ನೆಕ್ಸ್ಟ್, ಯಾರ್ಗೇನೇ ಆಗ್ತಿರ್ಲಿ ನಾನ್ ಫಸ್ಟ್ ಚೆನ್ನಾಗ್ ಕಲಿಸ್ಬೇಕು, ನಾನ್ ಮೇಕಪ್ ಮಾಡ್ಕೋಬೇಕು ಅಂತ ಅಲ್ಲ ಮೇಕಪ್ ಮಾಡ್ಕೊ. ಇವಳು ಮೇಕಪ್ ಕರೆಕ್ಟ್ ಹೇಳ್ದ ನೋಡು. ಇವಳೇನ್ ಮೇಕಪ್ ಮಾಡ್ಕೊಳಲ್ಲ ಅಂತಲ್ಲ, ಇವಳು ಮಾಡ್ಕೋತಾಳೆ. ಫುಲ್ಲು ಹಂಗ್ ಅನ್ಸ್ಬೇಕು ಹಿಂಗ್ ಅನ್ಸ್ಬೇಕಂತೆಲ್ಲ ನೋಡ್ಕೋತಾಳೆ, ಇಲ್ಲ ಅಂತಲ್ಲ. ಬಟ್ ಹೆಂಗೆ ಏನೇ ಆಯ್ತಾ ಇದ್ರು ಮಾಡ್ಕೊಳ್ಳೋದು ಅಂತಂದ್ರೆ ಇವಳೆ. ಯಾರಿಗೇನೇ ಆಗ್ತಿರ್ಲಿ ಇವಳೆ. ಇಲ್ಲ
ಏನಿಲ್ಲ ಇವಾಗ ನೋಡಿ ಮತ್ತೆ ಫುಲ್ ಸ್ಟೈಲ್ ಆಗಿ ಹಿಂಗ್ ಕಟ್ಕೊಳತ್ ಅಂದ್ಬಿಟ್ಟು ನೋಡಿ ಚಾಟಿಂಗ್ ಅಲ್ಲೇ ನೋಡ್ತಿರ್ತೀವಿ ನೆಕ್ಸ್ಟ್ ಕ್ವಶನ್ ಸೀರಿಯಸ್ ಸಿಚುಯೇಷನ್ಸ್ ಅಲ್ಲೂ ಯಾರು ಜಾಸ್ತಿ ನಗ್ತಾರೆ ಆಯ್ತಾಯ್ತಾಯ್ತು ಏನ್ ಪಾಪ ಇವ್ರುಗಳೆಲ್ಲ ನಗೋದೇ ಇಲ್ಲ ಇವಳು ನಗ್ತಾಳೆ ಇವಳು ನಗ್ತಾಳೆ ಜಾಸ್ತಿ ಏನ್ ಗೊತ್ತಾ ನಾನು ನಗ್ತೀನಿ ಇವಾಗ ಎಲ್ಲರೂ ಜಗ್ಲಾಡ್ತಿದ್ರೆ ಸುಮ್ನೆ ನಗು ಬಂದ್ಬಿಡ್ತಾರೆ ಜಾಸ್ತಿ ಅಂತಂದ್ರೆ ಇವಳೇ ನಗ್ತಾ ಇರ್ತಾಳೆ ಆತರ ಎಲ್ಲ ನಾನ್ ಮಾಡಲ್ಲ ಸ್ವಲ್ಪ ಫಸ್ಟ್ ಜಗಳ ಬಿಡ್ಸಕ್ ಟ್ರೈ ಮಾಡ್ತೀನಿ ಮಾಡೋದು ಇವ್ರನ್ನೆಲ್ಲ ನಚ್ಬೇಕಲ್ಲ ಇನ್ನೇನ್ ಮಾಡಕ್ಕಾಗತ್ತೆ ಅದಕ್ಕೆ ನಾನೇ ಜೋಕರ್ ಆಗ್ಬಿಡೋದು ದನ ತಿಂದಂಗ್ ತಿನ್ನೋದ್ ಯಾರು ಏನಿಕಪ್ಪ ಇವಳು ಅಂತಂದ್ರೆ ಯಾರ್ ಮನೆಗಾದ್ರೂ ಹೋದ್ರೆ ಇವಾಗ ಫಸ್ಟ್ ನಮ್ ಮನೆ ಕರ್ಕೊ ಬಂದಿದೀವಲ್ವಾ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಟ್ರೀಟ್ ಮಾಡ್ಬೇಕು ಅಂತ ಯಾರು ಮಾಡ್ತಾರೆ ಏನಾದ್ರು ಕೊಡೋಣ ತಿನ್ಸೋಣ ಅಂತ ಅಂದ್ಬಿಟ್ಟು ಆದ್ರೆ ಇವ್ಳು ಹಂಗಲ್ಲ ಅವ್ರ ಮನೆಗ್ ಹೋಗಿದ್ರು ಕುತ್ಕೊಂಡ್ ದನ ತಿಂತಿರ್ತಾರೆ ಇವ್ರು ಏನಾರು ಆಗ್ಲಿ ಬಂದಿದಾರ ಇಲ್ಲ ಮಧ್ಯಾಹ್ನ ಹಂಗೆ ಕುತ್ಕೊಂಡು ಕಲ್ಲಂಗಡಿ ಏನ್ ತಿಂತಾ ಇದ್ದಾಳೆ ಏನ ಇವ್ರು ನನ್ನ ಮುಂಚೆ ಇವ್ರು ಬಂದಿದ್ರು ಇವಾಗ ಅವರು ನನ್ನ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ ತಗೊಳ್ಳಿ ಇವಾಗ ಡ್ರಾಮಾ ಇವಳೆಲ್ಲ ಇವಳು ಡ್ರಾಮಾ ಅದಕ್ಕೆ ನಮ್ಮ ಫ್ಯಾಮಿಲಿ ತರ ಟ್ರೀಟ್ ಮಾಡೋದು ಯಾವ ತರ ನಡ್ಕೋದು ಅದಕ್ಕೆ ಇವಾಗ ಗೊತ್ತಾಯ್ತಾ ಡ್ರಾಮಾ ಕ್ವೀನ್ ಯಾರಂತ ಡ್ರಾಮಾ ಅಂತಿದ್ರೆ ಏನ್ ಮಾಡಕ್ಕಾಗಲ್ಲ ನೆಕ್ಸ್ಟ್ ಯಾರ್ ಬೇಗ ಟ್ರಿಗರ್ ಆಗ್ತಾರೆ ಎಲ್ಲರೂ ಬೇಗ ಟ್ರಿಗರ್ ಆಗ್ತೀವಿ ಇಲ್ಲ ಅಂತಲ್ಲ ಬಟ್ ಜಾಸ್ತಿ ಯಾರು ಕಡಿಮೆ ಅಲ್ಲ ಎಲ್ಲರೂ ಪಾಪ ನೀನ್ ಆಗದೇ ಇಲ್ಲ ನೋಡು ಅವಳು ಎಷ್ಟು ಬೇಗ ಹಿಂಗನ್ನಷ್ಟು ಟ್ರಿಗರ್ ಆಗುತ್ತಲ್ಲ ನೆಕ್ಸ್ಟ್ ಆ ಮೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ ಬೇಗ ಅಳ್ತಾರೆ ಇವಾಗ ಇವಳಿಗೆ ನೆಕ್ಸ್ಟ್ ಇವಳ ಅದೇ ಇದ್ರಲ್ಲಿ ಬರ್ತಿದ್ದಾಳೆ ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ ಇವಳ್ದ ಎಲ್ಲ ಅಂದ್ರೆ ಹೆಂಗ್ ನಡ್ಕೋತಾರೆ ಎಲ್ಲದನ್ನು ಇವಳು ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ದಾಳೆ ಇವಳ್ದೆಲ್ಲ ಇವಳು ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ದಾಳೆ ಫಸ್ಟ್ ಇವಳೆಲ್ಲ ಜಾಸ್ತಿ ಎಲ್ಲದಕ್ಕೂ ಅಳ್ತಾ ಇದ್ಲು ಯಾರೇ ಜಗಳ ಆಡ್ಲಿ ಏನೇ ಮಾಡ್ಲಿ ಇವಳು ಫಸ್ಟ್ ಅಳ್ತಾ ಇದ್ಲು ಇವಾಗ ಇವಳು ಚೇಂಜ್ ಆಗ್ಬಿಟ್ಟಿದ್ದಾಳೆ ಫಸ್ಟ್ ಬಿಡ ಅವರೇ ಮನಸ್ಸಿಲ್ಲ ಅಂದ್ರೆ ನಾನೇ ಮನಸ್ಬೇಕು ಇವಾಗ ಹಂಗಲ್ಲ ಮಾತಾಡ್ಸ್ರೆ ನಿಮ್ಗೆ ಬಿಟ್ರೆ ನಮ್ಗೆ ಯಾರೇ ಇದಾರೆ ಅಂತ ಅಂದ್ಬಿಟ್ಟು ಆ ಲೆವೆಲ್ ಇವಳು ಚೇಂಜ್ ಆಗ್ಬಿಟ್ಟಿದ್ದಾಳೆ ಇವಳ ಗುಣ ಎಲ್ಲ ಇವಳು ಟ್ರಾನ್ಸ್ಫರ್ ಮಾಡ್ಬಿಟ್ಟಿದೆ ಇವಳದೆಲ್ಲ ಇವಳಿಗೆ ಬಿಡೋದಲ್ಲ ಅದನ್ನ ನೀನ್ ಅವ್ರಿಗೂ ಟ್ರಾನ್ಸ್ಫರ್ ಮಾಡಿದ್ಯಾ ಅಂತ ಹೇಳ್ತಾರೆ ನೀವಿಬ್ರಾಕ್ ತಗತ್ತೆ ಎಲ್ಲ ಒಳ್ಳೆ ಗುಣಗಳನ್ನ ಅಯ್ಯೋ ಪಾಪ ಅವಳು ಬೆಸ್ಟಿ ಅವಳಲ್ವಾ ನಮ್ಗೆ ಯಾಕೆ ಟ್ರಾನ್ಸ್ಫರ್ ಮಾಡ್ತಾಳೆ ಅಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾನ್ ಕಲ್ತ್ಕೊಂಡಿದ್ದಂತೆ ಇವ್ರಗಳ ಜೊತೆ ಬಂದ್ಮೇಲೆ ಅಡ್ಜಸ್ಟ್ಮೆಂಟ್ ಇದನ್ನ ಲೈಫ್ ಅಂತ ಅದಕ್ಕೆ ನಾವು ಒಳ್ಳೆ ಬುದ್ಧಿ ಹೇಳ್ಕೊಡ್ತೀವಿ ಯಾರ್ ಜಾಸ್ತಿ ಕಿತ್ತಾಡ್ತಾರೆ ನೀವೇ ಜಾಸ್ತಿ ಕರೆಕ್ಟ್ ಇದ್ ಹೆಂಗ್ ಆಗೋಗಿದೆ ಅಂತಂದ್ರೆ ಜಾಸ್ತಿ ಕಿತ್ತಾಡೋದು ನಾವಿಬ್ರು ಇಲ್ಲಾಂದ್ರೆ ಅವ್ರಿಬ್ರು ನಾನು ಅವಳು ಕಿತ್ತಾಡೋದು ಆತರ ಬರಲ್ಲ ಇಲ್ಲಿ ಕಿತ್ತಾಡಿದ್ರೆ ಇಲ್ಲ ನಾವಿಬ್ರು ಕಿತ್ತಾಡ್ತಿರ್ತೀವಿ ಇಲ್ಲಾಂದ್ರೆ ಅವ್ರಿಬ್ರು ಕಿತ್ತಾಡ್ತಾ ಇರ್ತೀವಿ ನೆಕ್ಸ್ಟ್ ಕ್ವಶನ್ ನಂದೇ ಸರಿ ಅಂತ ಯಾರು ಜಾಸ್ತಿ ವಾದ ಮಾಡ್ತಾರೆ ಯಾಕಂದ್ರೆ ಅದು ಸರಿಯಾಗಿರುತ್ತೆ ಏನು ಸರಿ ಇಲ್ಲ ಸರಿನೋ ತಪ್ಪೋ ಅವಳಂತೂ ವಾದ ಮಾಡಕ್ ನಿಲ್ಸಲ್ಲ ನಂದೇ ಸರಿ ಅಯ್ಯೋ ನೀವು ಪ್ರೂಫ್ ತಗೋಬತ್ತೀರ ಅಂತ ತಪ್ಪು ಅಯ್ಯೋ ಬೇಕಾದ್ರೆ ಅದು ಅಂದ್ಬಿಡ್ತಾಳೆ ಬೇಕಾದ್ರೆ ಬಿಟ್ರೆ ಹಂಗೆ ಮನ್ಸಿಗೆ ಏನ್ ಅನ್ಸುತ್ತೆ ಅಯ್ಯೋ ಅಕ್ಕ ಪ್ರೂಫ್ ತಗೋಬಂದ್ರು ಮಾತಾಡ್ಬಾರ್ದು ಆಯ್ತಾ ಅದನ್ನ ವಾದ ಅಂತಂತಾರೆ ಏನಿಲ್ಲ ಅದ್ ಅವ್ರ ತರ ಅನ್ಸುತ್ತೆಪ್ಪ ಇಲ್ಲಿ ದಿಂಬು ಬತ್ಲು ಏನಾದ್ರು ಕೋಲ ಗೀಲ ಇರ್ಬೇಕಿತ್ತು ಬರ್ಬಿಟ್ಟು ಜೈಲ್ ಅದಕ್ಕೆ ಏನಾದ್ರು ಬೇಗ ಬೇಗ ಟ್ರಿಗರ್ ಆಯ್ತು ಕೊಂಡ್ಕೊಳ್ತಾ ಇಲ್ಲ ನೆಕ್ಸ್ಟ್ ಕ್ವಶನ್ ಯಾರು ಜಾಸ್ತಿ ಮೋಟಿವೇಶನ್ ಕೊಡ್ತಾರೆ
ಬಟ್ ಟ್ರಾಜಿಡಿ ಏನಂದ್ರೆ ಅದನ್ನ ಅವಳು ಅಡಾಪ್ಟ್ ಮಾಡ್ಕೊಳ್ಳಲ್ಲ. ಹೌದು ಇವಳೇ ಕಡಿಮೆ ಅಲ್ಲ, ಇವಳು ಮೋಟಿವೇಶನ್ ಹೆವಿ ಕೊಡ್ತಾಳೆ. ಹೆಂಗ್ ಕೊಡ್ತಾಳೆ ಅಂತಂದ್ರೆ ಇವಳು ಅಪ್ರೂಪ ಕೊಟ್ರೆ ಅವ್ಳು ಯಾವಾಗ್ಲೂ ಕೊಡ್ತಾ ಇರ್ತಾಳೆ. ಅವಳು ಹೆಂಗ್ ಕೊಡ್ತಾಳೆ ಗೊತ್ತಾ? ಒಂದ್ ಎಕ್ಸಾಂಪಲ್ ಏನಂತಂದ್ರೆ ಜಗಳ ಆಡ್ಕೊಂಡ್ಬಿಟ್ಟಿರ್ತೀವಿ, ಲೇ ನಾಳೆ ಬದುಕಿರ್ತೀವೋ ಸತ್ತೋಗ್ತೀವೋ ಯಾರಿಗ್ ಗೊತ್ತು, ಜಗಳ ಆಡ್ಕೊಂಡೆಲ್ಲ ಇರ್ತಾರ, ಹಂಗೆಲ್ಲ ಇರ್ಬಾರ್ದು. ಮಾಡ್ಕೋತಾಳೆ, ಏನ್ ಪಾಪ ಇವಳು ಜಗಳೇ ಆಡಲ್ಲ ಅನ್ನೋ ತರ. ಒಂದ್ ನಿಮಿಷ ಜಗಳಾಡಿ ನಾನು ಯಾವಾಗ ಮಾತಾಡಿರೋದ್ ಬಿಟ್ಟಿದೀನಿ, ನೀನು ಇವಳು ಮಾಡಲ್ಲ ಅಂತಲ್ಲ. ಬಿಟ್ಟಿದ್ಯಾ? ನೀನ್ ಮನ್ಸ್ ಮಾಡ್ಕೊಂಡು ಹೇಳು ಅಂತಾಳೆ ಇವಾಗ. ನೋಡಿ ಟ್ರಿಗರ್ ನಾಗವಲ್ಲಿ ಮೈ ಮೇಲೆ ಬರ್ತಾ ಇದ್ದಾಳೆ. ನೆಕ್ಸ್ಟ್ ಕ್ವಶನ್, ಯಾರ್ ಜಾಸ್ತಿ ಗಾಸಿಪ್ ಮಾಡ್ತಾರೆ? ನೀವಿಬ್ರೇ ಸರಿಯಾದವ್ರು ಇವ್ರಿಬ್ರೇನೆ ಜಾಸ್ತಿ ಗಾಸಿಪ್ ಮಾಡೋದು. ಯಾವ ಲೆವೆಲ್ಗೆ ಮಾಡ್ತಾರೆ ಅಂದ್ರೆ ಮೈ ಗಾಡ್. ಏನ್ ಮಾಡೋಣ, ಪಾಪ ಇವರಿಬ್ರು ಕಿತ್ತಾಡ್ತಿರ್ತಾರೆ, ಗಾಸಿಪ್ ಮಾಡೋದು. ಇವಳೇ ಗಾಸಿಪ್ ಮಾಡಲ್ಲ ಅಂತಲ್ಲ, ಲವರ್ಸ್ ಬಗ್ಗೆ ಇವಳು ಚೆನ್ನಾಗಿ ಗಾಸಿಪ್. ಅವಳು ಕೇಳ್ಬೇಕಾ ಅವ್ಳು ಹೆಂಗೆ ಅಂತಂದ್ರೆ, ಇವಾಗ ಇಬ್ರು ಲವರ್ಸ್ ಇರ್ತಾರೆ ಅಂತ ಅನ್ಕೊಳ್ಳಿ, ಅವ್ರಿಬ್ರು ಮಾತಾಡ್ತಿಲ್ಲ ಅಂದ್ರೆ ಸರಿ, ಬ್ರೇಕಪ್ ಆಗೋಯ್ತು ಅಂತಂದ್ರೆ ಗಾಸಿಪ್. ಇವಳೇ ಬ್ರೇಕಪ್ ಮಾಡಿಸ್ಬಿಡ್ತಾಳೆ ಬೇಕಿದ್ರೆ. ನೆಕ್ಸ್ಟ್ ಕ್ವಶನ್, ಯಾರು ಜಾಸ್ತಿ ಓವರ್ ಆಗಿ ಆಡ್ತಾರೆ? ಯಾರು ಜಾಸ್ತಿ ಓವರ್ ಆಡ್ತಾರೆ? ನಿಮ್ಮ ಅಕ್ಕ. ಇವಳೆ ನಾನು ಆಡದೆ ಓವರ್ ಆಗಿ ಅಂತಾಳಲ್ಲ. ಅದೇ ಏನ್ ಗೊತ್ತಾ, ನಮ್ ಫ್ರೆಂಡ್ಶಿಪ್ ಅಲ್ಲಿ ಯಾರಿಗೂ ಆಚೆ ಕಡೆ ಅದು ಸೀಕ್ರೆಟ್ ನ ರಿವೀಲ್ ಮಾಡಕ್ ಬಿಡಲ್ಲ ಅಷ್ಟೇ. ಯಾವತ್ತು ನಮ್ಮ ಮಧ್ಯಾಹ್ನ ಇರುತ್ತೆ. ಅದ್ ಗಾಸಿಪ್ ತರನೇ ತಗೋಬಿಡ್ತೀವಿ. ನೆಕ್ಸ್ಟ್, ಯಾರು ಯಾವಾಗ್ಲೂ ರೀಲ್ಸ್ ಜಾಸ್ತಿ ನೋಡ್ತಾರೆ? ಎಷ್ಟ್ ರೀಲ್ಸ್ ನೋಡ್ತಾಳೆ ಅಂತಂದ್ರೆ ದೇವ್ರೇ 524/7 ನೋಡ್ತಾರೆ. ಲಿಮಿಟ್ಸ್ ಬೇರೆ ಇಟ್ಕೊಂಡಿದ್ದಾಳೆ. ಪಾಪ ಸ್ವಲ್ಪ ರೀಲ್ಸ್ ನೋಡ್ತಾಳೆ ಅನ್ನೋ ತರ ಆ ಲಿಮಿಟ್ ಇಗ್ನೋರ್ ಮಾಡೋದೇ ಡೈಲಿ ರೀಲ್ಸ್ ನೋಡೋದು. ಬೆಳಗ್ಗೆ ಸಂಜೆವರೆಗೂ ಅದು ಎಷ್ಟೋ ಲಿಮಿಟ್ ಇಗ್ನೋರ್ ಮಾಡ್ತಾರೋ, ಸುಮ್ನೆ ಏನಕ್ಕೆ ಇಟ್ಕತೀಯ ಅಂತ ಅಂತೀವಿ, ಯಾರು ಇಟ್ಕೊತಾಳೆ? ಮೋಟಿವೇಶನ್ ಬೇಕಲ್ಲ, ಅದಕ್ಕೆ ಇಟ್ಕೊತಾಳೆ. ರೀಲ್ಸ್ ನೋಡಕ್ಕೆ ಮೋಟಿವೇಶನ್ ಬಿಡಕ್ಕಲ್ಲ. ಟೈಮ್ ಪಾಸ್ ಆಗ್ಬೇಕಲ್ಲ ಅದಕ್ಕೆ. ಹಾಟ್ಸ್ಪಾಟ್ ಆನ್ ಮಾಡು, ರೀಲ್ಸ್. ಹಾಟ್ಸ್ಪಾಟ್ ಆನ್ ಮಾಡು, ರೀಲ್ಸ್. ಜಾಸ್ತಿ ಮಾತಾಡೋದು ಯಾರು? ಬಿಂದು ಬಿಂದು ಜಾಸ್ತಿ ಮಾತಾಡ್ತಾಳಪ್ಪ. ಇಲ್ಲ, ದಿಶಾ ಜಾಸ್ತಿ ಮಾತಾಡ್ತಾಳೆ ಆಕ್ಚುಲಿ. ವಟ 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 ವಟ. ಇವಳು ವಟ 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 ಬೇಕಾದ್ರೆ ಈ ಬ್ಲಾಗ್ ಕೊಡಿ ನೋಡಿ, ಯಾಕೆ ಕಪ್ಪೆ ಬಿಟ್ರೆ ನೆಕ್ಸ್ಟ್ ದಿಶಾನೇ. ನಂದೇ ಸರಿ ಅಂತ ವಾದ ಮಾಡ್ಬೇಕಲ್ವಾ, ವಟ ವಟ ಅಂತ ಅನ್ಲೇಬೇಕಲ್ವಾ? ಹೆವಿ ಮಾತಾಡ್ತಾಳೆ ಇವ್ರಂತೂ ಹೆವಿ ಮಾತಾಡ್ತಾಳೆ. ಅಯ್ಯೋ, ಅಪ್ಪ ಮಾತಾಡ್ತಾಳೆ. ಸೆಂಟರ್ ಫ್ರೆಶ್ ಆರ್ಟ್ಸ್ ಕೊಡ್ತಾರೆ. ಯಾವುದು? ಯಾವಾಗ್ಲೂ ಯಾರು ಜಾಸ್ತಿ ಪ್ಯಾನಿಕ್ ಆಗ್ತಾರೆ? ದೇವ್ರೆ, ಏನೋ ಆಗೋಯ್ತು ಅನ್ನೋ ತರ ಪ್ಯಾನಿಕ್ ಆಗ್ತಾಳೆ. ಒಂದ್ ಮೆಸೇಜ್ ಬಂದಿರುತ್ತೆ ಅಷ್ಟೇ, ಗ್ರೂಪ್ ಅಲ್ಲಿ ಮೆಸೇಜ್ ಬಂತು ಅಂತ ಶುರು ಮಾಡಿರ್ತಾಳೆ. ಡಾಬ್ರಿ ಅವಳಂತೂ ಅದನ್ನ ಬೇಡ ಯೂಸ್ ಮಾಡೋದು, ಸುಮ್ಮನೆ ಇದೀನಿ. ಅದೇನೆ, ಎಷ್ಟು ಪ್ಯಾನಿಕ್ ಆಗ್ತಾಳೆ ಅಂದ್ರೆ ದೇವ್ರೆ, ಅವಳಾಗದಲ್ಲೇ ನಮ್ದು ಸಹಿಸ್ತಾಳೆ. ಅದೇ ಹೌದು. ಯಾರಿಗಾದ್ರೂ ಹಾರ್ಟ್ ಪೇಷಂಟ್ ಇದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅವರಿಗೆ ಪಕ್ಕ. ಇಲ್ಲಿ ನೋಡಕ್ಕೆ ಅವಳು ಅಮಾಯಕಿ ತರ ಕೂತವಳು ಅಷ್ಟೇ. ಅವಳು ಯಾವ ಆಂಗಲ್ ಅಮಾಯಕಿನೂ ಅಲ್ಲ ಅವಳು. ಆಕ್ಚುಲಿ ಅಮಾಯಕನೇ. ಯಾರು ತುಂಬಾ ಮುಡಿ? ನೀನೇ ಅವಳಂತೂ ಹೆವಿ ಮುಡಿ. ಅವಳಿಗೆ ಏನಂದ್ರೆ ಚೆನ್ನಾಗಿದ್ದಾಗ ಅವಳಷ್ಟು ಚೆನ್ನಾಗಿರೋರು ಒಳ್ಳೆ ಯಾರು ಇರಲ್ಲ ಅಂತ ಅನ್ಕೊಳ್ಳಿ. ಅದೇ ಒಂಚೂರು ಕೋಪ ಆಗ್ಬಿಟ್ರೆ ಎಷ್ಟು ಪೀಕ್ ಲೆವೆಲ್ ಹೋಗ್ಬಿಟ್ಟಿರ್ತಾಳೆ ಅಂತ. ಎಷ್ಟು ಮಟ್ಟಿಗೂ ಅಂದ್ರು ಒಂದ್ ನಿಮಿಷ ಇವ್ರಿಬ್ರದ್ದು ಏನಾದ್ರು ಜಗಳ ಆಗಿರುತ್ತೆ ಅಂದ್ರೆ ನಮ್ 4 ಜನದ ಮೂಡು ಅವತ್ತು ಇಡೀ ದಿನ ಖರಾಬು. ಅದೇ ನಾವಿಬ್ರು ಜಗಳ ಆದಾಗ ಇಲ್ಲ, ನಮ್ಮಿಬ್ಬರು ನೋಡ್ಕೊಂಡು ನಗ್ತಾ ಕೂತಿರ್ತಾರೆ ಅವರು. ನಾವ್ ಯಾವಾಗಲೂ ಇವ್ರ ತರ ಮಾಡಲ್ಲ, ನಡ್ಕೊಂಡು ನಾವಿಬ್ರು ಜಗಳ ಸಮಾಧಾನ ಮಾಡಿ ಒಂದ್ ಮಾಡ್ತೀವಿ. ಓ ಪಾಪ ನಿಮ್ಮನ್ನ ಬಿಟ್ಬಿಟ್ಟಿದೀವಲ್ಲ, 1000 ಸತಿ ಮಾಡಕ್ಕಿಂತ ಒಂದ್ಸತಿ 3 ವರ್ಷದಿಂದ ಎಷ್ಟು ಸತಿ ಜಗಳ ಆಡಿ 2 ದಿನ ಮಾತಾಡ್ಬಿಟ್ಟಿದ್ರು, ಒಂದ್ ದಿನ ಕೇಳಿಲ್ಲ ಅವ್ರು. ಒಂದ್ ನಿಮಿಷ ಹೇಳಿಲ್ವಾ ನಿನ್ಗೆ? ಹೋಗ್ಲಿ, ಆಯ್ತು ಬಿಡಿ, ಬಿಟ್ಬಿಡದ. 3 ವರ್ಷದಿಂದ ಎಷ್ಟು ಸತಿ ಜಗಳ ಆಡಿದಾರೆ ಸಾರಿ ಅವರಿಬ್ರು ಅಷ್ಟು ಆಡಿದೀವಿ.
ಆಡಿದ್ದಾರೆ. ಆ ನೆಕ್ಸ್ಟ್ ಡೇ ಗೋ ಗರಿಯೋದೊಂದು ಬಾಕಿ. ಇವ್ರಿಬ್ರು ಸಹ ನನ್ಗೆ ಎಷ್ಟು ತಲೆನೋವು ಬಂದೈತೆ ಅಂದ್ರೆ ಅಷ್ಟು ಆಗೈತೆ. ಅದೆಲ್ಲ ಇಲ್ಲ. ಮೊನ್ನೆ ಲಾಸ್ಟ್ ಟೈಮ್ ಒಂದ್ಸತಿ ಮಾತಾಡ್ಸೋದ್ ಬಿಟ್ಟಿದ್ರು, ಅವಾಗ ಇವರೇ ಸರಿ ಆಗ್ತಾರೆ. ಈಗ ಇಬ್ರು ಮೂಡು ಸರಿ ಇಲ್ಲ, ನನ್ ಮೇಲೆ ರೇಗಾಡ್ತಾರೆ ಅಂತ ಒಂದ್ 2 days ಸುಮ್ನೆ ಇದ್ದಿದ್ದಕ್ಕೆ ಅವರೇ ಸರಿ ಆಗ್ತಾರೆ ಅಂತ ವೇಟ್ ಮಾಡಿ ಇವಾಗ ಎತ್ತಿಡಿತಾರೆ, ನೀವಿಬ್ರು ಒಂದೇ ಮಾಡಿಲ್ಲ, ಇಬ್ರು ಒಂದೇ ಮಾಡಿಲ್ಲ. ಅವ್ರಿಬ್ರು ಜಗಳ ಆಡಿದ್ರೆ ಸಾಕು, ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಮಾತಾಡ್ಸಿ ಅಂತ ಅಂದ್ಬಿಟ್ಟು ನಾವು ಸಪೋರ್ಟ್ ಮಾಡೋದು, ನಾವು ಬಿಟ್ಬಿಡಿ. ಇವ್ರು ಹಂಗಲ್ಲ, 2 days ಆದ್ಮೇಲೆ ಸರಿ ಹೋದ್ರಾ ಅಂತ ಆಮೇಲೆ ಬರ್ತಾರೆ. ಅದೇ ಹೇಳ್ತಲ್ವಾ, 3 ವರ್ಷದಿಂದ ಮಾಡ್ತಿರೋದ್ರಿಂದ ಬರೀ ಒಂದನ್ನಷ್ಟೇ ಎತ್ತು ಒಂದ್ಸಲ ಮಾಡಿದ್ರೆ 2 ಸಲ ಒಟ್ಟು ಮಾಡೋಡ್ತಾನೆ ಅಷ್ಟೇ. ಚೆನ್ನಾಗಿ ಅಡ್ಗೆ ಮಾಡಕ್ ಬರುತ್ತೆ. ಇವಳು ನಂಗೆ ತಿಂಡಿ ಊಟ ಆಡೋ ವಿಷಯದಲ್ಲೆಲ್ಲ ಬಿಂದು ಮಾಡೋದು ಇಷ್ಟ. ಅದೇ ಸ್ನಾಕ್ಸ್ ಮಾಡೋ ವಿಷಯದಲ್ಲೆಲ್ಲ ಧನು ಮಾಡೋದು ಇಷ್ಟ. ಅದೆಲ್ಲ ಅವಳೇ ಚಂದ ಮಾಡೋದು. ಸ್ನಾಕ್ಸ್ ಏನೇ ಪಾನಿಪುರಿ, ಮ್ಯಾಗಿ, ವಾಟ್ ಎವರ್ ಏನೇ ಮಾಡೋದಾದ್ರು ಅವ್ಳು. ಗೋಲಿ ಬಜ್ಜಿ, ಅವ್ರ ಊರ್ಗ್ ಹೋಗಿದಾಗ ಗೋಲಿ ಬಜ್ಜಿ ಮಾಡ್ಕೊಡಿದ್ರು ನಂಗಂತೂ ಹೆವಿ ಇಷ್ಟ ಆಗಿತ್ತು. ಅರ್ಧಕ್ಕರ್ಧ ನಾಳೆ ತಿಂದಿದ್ದೀರಿ ಅಂತ ಅನ್ಕೊಳ್ಳಿ. ಅದಕ್ಕೆ ಹೇಳಿದ್ದು ದನ ತಿನ್ನ. ಇವಳು ಅವಾಗ ಗೋಲ್ಗೊಬ್ಬರ ತಿಂದಿದ್ಲು, ನಾನು ಅವಾಗ ಗೋಲ್ಗೊಬ್ಬ ಅಷ್ಟೊಂದು ತಿಂದಿಲ್ಲ, ಗೋಲಿ ಬಜ್ಜಿ ತಿಂದಿದ್ದೆ. ಏನೋ ಅಂತ ತಿಂದಿದ್ದಾನೆ, ಅದು ಮಾಡೋದ್ ಏನ್ ತಿನ್ನೋ ಅದೃಷ್ಟನೇ ಇಲ್ಲ ಇದಕ್ಕೆ. ಅವ್ರದ್ದು ಅದೃಷ್ಟ ಇಲ್ಲ ಬಿಡಿ. ಬೆಸ್ಟಿಂಗ್ ಬಂದಿಲ್ಲ ಅಂತ ಫೀಲ್ ಮಾಡ್ಕೋತಾರೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಅವ್ರಿಬ್ರೇ ಹೋಗ್ತಾ ಇದಾರೆ. ಯಾರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಇದೆ. ಅದು ಆಕ್ಚುಲಿ ಧೈರ್ಯ ಅಲ್ಲ, ಅದು ಬಂಡ ಧೈರ್ಯ ಅಂತಾರಲ್ಲ ಹಂಗೆ. ಅದು ಧೈರ್ಯ ಸ್ವಲ್ಪ ಜಾಸ್ತಿ. ನಮ್ ಗ್ರೂಪಲ್ಲಿ ಧೈರ್ಯಶಾಲಿ ಧೈರ್ಯಶಾಲಿ ಇವಳು, ಶಕ್ತಿಮಾನ್ ಇವಳು. ಆಗಲ್ಲ ಗೊತ್ತು ಹೆಂಗ ಆಡ್ತಲ್ಲ. ಹಿಂಗ್ ಹಿಡ್ಕೊಂಡ್ಬಿಟ್ರೆ ನಮ್ ಕೈನ ಬಿಡಿಸ್ಕೊಳಕ್ ಆಗದೇ ಇಲ್ಲ ಅವಳ ಹತ್ರ. ನೆಕ್ಸ್ಟ್ ಕ್ವಶನ್, ಯಾರಾದ್ರೂ ಏನಾದ್ರು ಕೆಲ್ಸ ಕೊಟ್ರೆ ಆಗತ್ತೆ ಅಂತ ಅಂದ್ಬಿಟ್ಟು ಒಪ್ಕೋತಾಳೆ ಮಾಡ್ತೀನಿ ಕೆಲ್ಸನ ಅಂತ, ಅದಾದ್ಮೇಲೆ ಲಾಸ್ಟ್ ಕೈ ಎತ್ತಿದ್ದಾರೆ. ಯಾರದು? ನನ್ ಕಡೆಯಿಂದ ನಾನು ಎಫರ್ಟ್ಸ್ ನಾನು ಹಾಕಿರ್ತೀನಿ, ಅದಾಗದೆ ಇರ್ಬೇಕಾದ್ರೆ ಒಂದೇ ನೆಕ್ಕೋಬೇಕು ಸುಮ್ಮನಿರ್ತೀನಿ. ಅದಾದ್ಮೇಲೆ ಮಾಡ್ತೀನಿ, ಬಟ್ ಮಾಡಕ್ಕಾಗಿಲ್ಲ ಅಂದಾಗ ಆಮೇಲೆ ಆಗ್ತಾ ಇಲ್ಲ ಕಡೆ. ಲಾಸ್ಟ್ ಬರ್ತಾಳೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡ್ತೀನಿ ಅಂತ ಎಲ್ಲ ಒಪ್ಕೊಂಡಿರ್ತಾಳೆ. ಆಮೇಲೆ ಮಾಡ್ಬಿಡ್ರಿ ಅಂತ ಇವಳು ಫಸ್ಟ್ ಆಫ್ ಆಲ್ ಕೆಲ್ಸನೇ ನನ್ನ ಅವಳ ತರ ಎಲ್ಲ ಮಾಡ್ಬಿಟ್ಟು ಮಾಡೋದಿಲ್ಲ. ನಾನು ಏನಾದ್ರು ಕೆಲಸ ನಿಂತರ ನಾನು ಸುಮ್ನೆ ನಂಗೆ ಏನಾದ್ರು ಆಗುತ್ತೆ ಅನ್ನೋ ಕೆಲಸ ಆದ್ರೆ ಮಾತ್ರ ಮಾಡ್ತೀನಿ. ಇಲ್ಲ ನಾನು ಮುಂಚೆ ಹೇಳ್ಬಿಡ್ತೀನಿ, ನಾನು ಏನಾದ್ರು ಒಂದ್ಸಲ ಕೆಲಸ ಒಪ್ಕೊಂಡು ಫುಲ್ ಕಂಪ್ಲೀಟ್ ಮಾಡೋಣ. ಅದಕ್ಕೆ ಅವಳ ತರ ಇದು ಅಡ್ಡಂಬದ ಕೆಲಸ ಮಾಡ್ಬಿಟ್ಟು ಅಯ್ಯೋ ನಂಗೆ ಲಾಕ್ರಿಂದ ಬಿಡಲ್ಲ, ನಾನು ಮುಂಚೆ ಹೇಳ್ಬಿಟ್ಟು ನನ್ ಕೈಲಿ ಆದ್ರೆ ಮಾಡ್ಸಿಲ್ಲ ಅಂದ್ರೆ ಇಲ್ಲ. ನಾನು ಒಂದ್ಸಲ ಏನಾದ್ರು ಒಪ್ಕೊಂಡ್ರೆ ಆವಾಗ ಮಾತ್ರ ಮಾಡ್ತೀನಿ ಅಷ್ಟೇ. ನಮ್ಮ ಅಕ್ಕ ಯಾರು ಒಂದ್ ಚೂರ್ ಅಂದ್ರೂ ಸ್ವಲ್ಪ ಮನ್ಸು ತಗೊಂಡು ಫುಲ್ ಬೇಸರ ಮಾಡ್ಕೋತಾರೆ. ಇವಳು ಇಲ್ಲ ನಾವ್ ಅವಾಗ್ಲೇ ಹೇಳಿದಂಗೆ ಇವಳ ಗುಣ ಎಲ್ಲ ಫುಲ್ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಎಲ್ಲ ಇವಳು ಹಂಗಿದ್ಲು, ಒಂದ್ ಚೂರ್ ಏನೇ ಅಂತಂದ್ರೆ ಫುಲ್ ಮನ್ಸಿಗೆ ಫುಲ್ ಬೇಜಾರ್ ಮಾಡ್ಕೋತಿದ್ವಿ. ಇವಾಗ ಅದನ್ನೆಲ್ಲ ಗುಣ ಎಲ್ಲ ಇವಳು ಟ್ರಾನ್ಸ್ಫರ್ ಮಾಡಿದಾರೆ. ಇವಾಗ ಇವಳಿಗೆ ಏನೇ ಒಂಚೂರ್ ಅಂದ್ರೂ ಸರಿ ಫುಲ್ ಬೇಜಾರ್ ಮಾಡ್ಕೊಂಡು ಫುಲ್ ಹೇಳ್ತಾರೆ. ನಾನು ಇಷ್ಟಪಟ್ಟು ಒಂದ್ ಸ್ವಲ್ಪ ಅಂದ್ರೂ ತುಂಬಾ ನೋವಾಗುತ್ತೆ. ಅಷ್ಟೇ ನಮ್ ಕ್ವಶನ್ಸ್. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. And don't miss to subscribe our YouTube channel. Thanks for watching.